పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి. షాప్ నేమ్ వచ్చేసి పీవీఆర్ సిల్క్. ఈ షాప్ వచ్చేసి చింతామణి అండి, చిక్బళ్ళాపూర్ డిస్టిక్ లో ఉంటుంది. ఇక్కడ ప్యూర్ కంచిపట్టు చీరలు జస్ట్ 5500 నుండే ಸ್ಟಾರ್ಟ್ అవుతాయండి. ಸಮಸ್ತ ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಭಕ್ತರ ಮನಸ್ಸು ಸೆಳೆಯುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಕಲ್ಯಾಣೋತ್ಸವ ಹಾಗೂ ಆಡಿ ಕೃತಿಕಾ ಮಹೋತ್ಸವ ಮತ್ತು ನೂತನ ರಥೋತ್ಸವ ಕಾರ್ಯಕ್ರಮ ಪಂದಿವಾರಿಪಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಮೊದಲನೇ ಸಾರಿ ವಿಜಯೋತ್ಸವ ಹಾಗೂ ಎರಡನೇ ಬಾರಿ ಕಲ್ಯಾಣೋತ್ಸವ ಭಕ್ತರ ಸಂಭ್ರಮ ಹಾಗೂ ಸಮಸ್ತ ಜನತೆಗೆ ಆಶೀರ್ವಾದ ಸಿಗಲೆಂದು ಗೌರವಾನ್ವಿತ ಸಮಾಜ ಸೇವಕರು ಹಾಗೂ ದೇವರ ಭಕ್ತಿ ಪವಾಡ ಮಹಿಮೆ ತಿಳಿದಿರುವ ಕಮತಂಪಲ್ಲಿ ಗ್ರಾಮದ ಶ್ರೀಮತಿ ಪಾವನ ವೆಂಕಟಶಿವಾರೆಡ್ಡಿ ಪೂಜಾಶ್ರೀ ಮನೋಜ್ ಕುಟುಂಬದವರ ಪ್ರತಿ ವರ್ಷ ದೇವರ ಕೃಪೆಗೆ ಪಾತ್ರರಾಗಿ ನೆರವೇರಿಸಿದರು. ಹಾಗೂ ಮೊಟ್ಟಮೊದಲ ನೂತನ ರಥೋತ್ಸವ ಕಾರ್ಯಕ್ರಮ ಎಲ್ಲ ಭಕ್ತರ ಸಹಕಾರ ಹಾಗೂ ಮುಂದಾಳತ್ವ, ಸುಬ್ರಹ್ಮಣಿ ರೆಡ್ಡಿ ಕುಟುಂಬದವರ ಸಹಕಾರ ಹಾಗೂ ಊರಿನ ದೇವಸ್ಥಾನದ ಪೂಜಾರಿ ಶ್ರೀನಿವಾಸ್ ಮತ್ತು ಕೆಆರ್ ರಂಗನಾಥ್ ಭಟ್ ಹಾಗೂ ಡಾಕ್ಟರ್ ರಮೇಶ್ ಕುಟುಂಬದವರು ಮತ್ತು ವಕೀಲರು ಮುರಳಿ ಸರ್ ಕುಟುಂಬದವರು ಹಾಗೂ ಸಹಸ್ರ ಭಕ್ತಾದಿಗಳ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿರವರ ಭಕ್ತರು ಮತ್ತು ಸುತ್ತಮುತ್ತ ಗ್ರಾಮಗಳ ಎಲ್ಲ ಭಕ್ತರು ಹಾಗೂ ಈ ಸಮಯದಲ್ಲಿ ದೇವರ ಭಕ್ತಿಗೀತೆಗಳು, ವಾದ್ಯಗೋಷ್ಠಿ, ದೇವರ ವಿವಿಧ ರೀತಿಯ ಭಜನೆಗಳು, ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ, ಹರಿಕಥಾ, ದಾಸರು, ಕೃಷ್ಣಮಾಚಾರ್ಯವರ ಸಿಬ್ಬಂದಿ ಹಾಗೂ ಎಲ್ಲರ ಸಹಭಾಗಿತ್ವದಲ್ಲಿ ವಿಶ್ವಾಸದೊಂದಿಗೆ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಸ್ವಾಮಿರವರು ಮಾತನಾಡಿ, ಪುಲಗೂರು ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪಂದಿವಾರಿಪಲ್ಲಿ ಗ್ರಾಮದ ದೇವಸ್ಥಾನ ಅನಾದಿ ಕಾಲದಿಂದಲೂ ಇರುವ ದೇವಾಲಯ, ಬಾಲಸುಬ್ರಹ್ಮಣ್ಯ ಸ್ವಾಮಿ ಕಲ್ಯಾಣೋತ್ಸವ ಹಾಗೂ ನೂತನ ರಥೋತ್ಸವ ಕಾರ್ಯಕ್ರಮ, ನಾಗದೇವತೆಗಳ ವಿಗ್ರಹಗಳ ಪೂಜಾ ಕಾರ್ಯಕ್ರಮ, ವಿಶೇಷತೆ ತಿರು ಕಲ್ಯಾಣೋತ್ಸವ ಏರ್ಪಡಿಸಲಾಗಿತ್ತು. ಸರ್ಪದೇವತೆಗಳಿಗೆ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ, ಕಲ್ಯಾಣೋತ್ಸವ, ಪ್ರತಿಯೊಬ್ಬರ ಭಕ್ತರ ಸರ್ಪದೋಷಗಳ ಪರಿಹಾರ ಸಿಗಲಿದೆ. ವರ್ಷಕ್ಕೊಂದು ಸಾರಿ ಕಲ್ಯಾಣೋತ್ಸವ ನಮಗಾಗಿ ಅಲ್ಲ, ಇಡೀ ಸರ್ವತೋಮುಖ ಅಭಿವೃದ್ಧಿಯ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಎಲ್ಲ ಭಕ್ತರಿಗೆ ಆಶೀರ್ವಾದ ಸಿಗಲೆಂದು ಈ ಕಾರ್ಯಕ್ರಮ ನೆರವೇರಿಸುತ್ತೇವೆ. ಈ ದಿನ ವಿಶೇಷತೆ ಪ್ರತಿಯೊಬ್ಬರ ಭಕ್ತಿಯಿಂದ ದೇವರ ಕಲ್ಯಾಣೋತ್ಸವ ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ದೇವರ ಕೃಪೆಯಿಂದ ಎಲ್ಲ ಕೋರಿಕೆಗಳು ಸಕಾಲಕ್ಕೆ ಪ್ರತಿಫಲ ಸಿಗಲಿದೆ ಎಂಬುದಾಗಿ ಸ್ವಾಮಿರವರು ತಿಳಿಸಿದರು. ಈ ಸಂದರ್ಭದಲ್ಲಿ ದೇವರ ಆಶೀರ್ವಾದ ಪಡೆದ ವೆಂಕಟಶಿವಾರೆಡ್ಡಿ ಕುಟುಂಬದವರು ಮಾತನಾಡಿ, ಕಮತಂಪಲ್ಲಿ ಗ್ರಾಮದಲ್ಲಿ ವಾಸವಾಗಿದ್ದು ಈ ಗ್ರಾಮದಲ್ಲಿ ಎರಡನೇ ಸಾರಿ ಕಲ್ಯಾಣೋತ್ಸವ ಕಾರ್ಯಕ್ರಮ ನೆರವೇರಿಸುತ್ತಿದ್ದೇವೆ. ಹೆಚ್ಚಿನ ಜನಸಂಖ್ಯೆಗೆ ಭಕ್ತರು ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಇನ್ನು ಮುಂದೆ ಪ್ರತಿ ವರ್ಷವೂ ಇದೇ ರೀತಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇನೆ ಹಾಗೂ ಭಕ್ತರಿಗೆ ಪ್ರಸಾದ ವಿನಿಯೋಗ ಸ್ವೀಕರಿಸಿ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಭಕ್ತರಿಗೂ ವೆಂಕಟಶಿವಾರೆಡ್ಡಿ ಕುಟುಂಬದವರು ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ವ್ಯಕ್ತಪಡಿಸಿದರು. ముద్దేపల్లి వెంకటరమణ స్వామి వారికి ఇచ్చిన 12 కోటివర హంబలు, నమ్మూరుపల్లి సీనప్ప వారు స్వామి వారికి ఇచ్చిన 100 కోటివర హంబలు, శ్రీమాకనపల్లి పార్వతమ్మ గారు స్వామి వారికి ఇచ్చిన 100 కోటివర హంబలు, నమ్మూరుపల్లి గురునాథ్ గారు స్వామి వారికి ఇచ్చిన 20 కోటివర హంబలు. ನಮ್ಮ ಹೆಸರು ವೆಂಕಟಶಿವಾರೆಡ್ಡಿ. ನಮ್ಮ ಹೆಸರು ವೆಂಕಟಶಿವಾರೆಡ್ಡಿ. ನಾವು ಪಕ್ಕದ ಕಮತಂಪಲ್ಲಿ ಗ್ರಾಮದವರು. ಇಲ್ಲಿ ಎರಡನೇ ಸಲ ದೇವರ ಕಲ್ಯಾಣೋತ್ಸವ ನಡೆಯುತ್ತಿದೆ. ಇಲ್ಲಿ ಪಕ್ಕದ ಗಡಿ ಭಾಗದಲ್ಲಿ ಇರತಕ್ಕಂತ ಆಂಧ್ರ ಪ್ರದೇಶದವರು, ಕರ್ನಾಟಕದವರು
ಎಲ್ಲ ಒಟ್ಟಿಗೆ ಸೇರಿಕೊಂಡು ಇಲ್ಲಿ ಕಲ್ಯಾಣೋತ್ಸವ ನೆರವೇರಿಸುತ್ತಿದ್ದಾರೆ. ಹೆಚ್ಚಿನ ಜನಸಂಖ್ಯೆ ಬಂದು ಇಲ್ಲಿ ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಇದೇ 2ನೇ ಸಲ. ಇನ್ನು ಮುಂದೆ ಇದೇ ತರಹ ನಡಿಬೇಕೆಂದು ಕೋರಿಕೊಳ್ಳುತ್ತೇವೆ ದೇವರ ಹತ್ರ. ಕುಟುಂಬದ ವ್ಯಾಪ್ತಿಯಿಂದ ನಮ್ಮ ಗ್ರಾಮದ ಒಂದು ಸರ್ಕಾರದಿಂದ ಈ ಒಂದು 2ನೇ ಸಾರಿ ಯಥಾಸ್ಥಿತಿ ಹೀಗೆ ಮುಂದುವರಿಸಿಕೊಂಡು ಒಂದು ಸಾಧ್ಯತೆ ಈ ದೇವಸ್ಥಾನ ಕಲ್ಯಾಣ ಮುಂದುವರಿಸಿರೋದು ನಮಗೆ. ಏನು ಸರ್, ಈ ಕಲ್ಯಾಣೋತ್ಸವ ಕಂಟಿನ್ಯೂಷನ್ ಹೀಗೆ ಮಾಡ್ತೀರಿ ವರ್ಷ ಈ ಕಲ್ಯಾಣೋತ್ಸವ ಯಥಾ ಪ್ರಕಾರ ಪ್ರತಿ ವರ್ಷ ನೆರವೇರಿಸಿಕೊಂಡು ಹೋಗುತ್ತೇವೆ. ಅಂದ್ರೆ ನಾಗಾರಾಧನೆ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರಿಂದ ಯಾಕೆಂದ್ರೆ ವರ್ಷಕ್ಕೊಂದು ಸಲ ಬರ್ತಕ್ಕಂಥದ್ದು ಆಡಿ ಕೃತಿಕೋತ್ಸವ ಅಂತ. ಅವಾಗಲೇ ಯಜಮಾನ್ರು ಹೇಳ್ತಾ ಇದ್ರು, ಪ್ರತಿ ವರ್ಷ ಆಡಿ ಕೃತಿಕೋತ್ಸವದಿಂದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಮಾಡೋಣ. ಯಾಕಂದ್ರೆ ಕಲ್ಯಾಣೋತ್ಸವ ನಮಗೋಸ್ಕರ ಮಾಡೋದಂತದ್ದಲ್ಲ, ಲೋಕ ಕಲ್ಯಾಣ ಅಂತ ಹೇಳಿದ್ದಾರೆ. ನಮ್ಮ ಮನೆಯಲ್ಲಿ ನಡೀತಕ್ಕಂಥದ್ದು ಕಲ್ಯಾಣಗಳು ಅಂತ. ದೇವರಿಗೆ ಕಲ್ಯಾಣ ಮಾಡಬೇಕು ಅಂದ್ರೆ ಲೋಕಕ್ಕನೇ ಕಲ್ಯಾಣ ಆಗತ್ತೆ ಅಂತ. ಆದ್ರಿಂದ ಇಲ್ಲಿ ಎಲ್ಲರಿಗೂ ಕಲ್ಯಾಣ ಆಗಬೇಕು ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆದ್ರಿಂದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಆರಾಧನೆ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಮಾಡೋದ್ರಿಂದ ಅವ್ರಿಗೆ ಇರ್ತಕ್ಕಂಥ ಗೊತ್ತಿಲ್ದಿರೋ ಮಾಡಿರ್ತಕ್ಕಂಥ ಸರ್ಪದೋಷಗಳಂತ ಏನಾದ್ರಿದ್ರೆ ಎಲ್ಲ ನಿವಾರಣೆ ಮಾಡ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ಅಂತ ಹೇಳಿದ್ದಾರೆ. ಆದ್ರಿಂದ ಆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವನ್ನ ಸ್ವಾಮಿ ಅವರಿಗೆ ಆರಾಧನೆಗಳನ್ನು ಮಾಡ್ತಕ್ಕಂಥದ್ರಿಂದ ಇರ್ತಕ್ಕಂತಹ ಸರ್ಪದೋಷಗಳೆಲ್ಲ ನಿವಾರಣೆ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಆದ್ರಿಂದ ಎಲ್ಲ ರೈತಾಪಿ ವರ್ಗದವರೆಗೂ ಉತ್ತರೋತ್ತರ ಅಭಿವೃದ್ಧಿಯಾಗಿ ಒಳ್ಳೆ ಕೀರ್ತಿ ಲಾಭತೆಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಶಾಸ್ತ್ರ ಹೇಳುತ್ತೆ. ಈ ಒಂದು ಒಂದುವಾರದಲ್ಲಿ ಗ್ರಾಮದಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಒಂದು ರೈತರ ಒಂದು ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡು ಲೋಕ ಸಮಸ್ತ ಜನತೆಗೆ ಯಾವ ರೀತಿ ಒಂದು ದೈವ ಸಂಕಲ್ಪ ಸಿಗುತ್ತೆ, ಒಂದು ಅವರ ಕೋರಿಕೆ ಅವರ ಒಂದು ನೆರವೇರಿಸಿ ಅವರ ಕುಟುಂಬಗಳ ಒಂದು ಸಹಭಾಗಿತ್ವದಲ್ಲಿ ಯಾವ ರೀತಿ ದೇವರ ಒಂದು ಆಶೀರ್ಷ ಒಂದು ಯಶಸ್ಸಾಗುತ್ತೆ. ಸರಿ, ಹೇಗೆ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯೇಶ್ವರ ಬಂದ್ಬಿಟ್ಟು ವಿವಾಹ ಕಾರಕ ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಇರ್ಬೋದು, ಗಂಡು
ಶ್ರೀ ಗುರುಭ್ಯೋ ನಮಃ. ಯೋಗಿಮಾನಸ ಪದ್ಮಾರ್ಕಂ ಸಚ್ಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರ ನಿಲಯಂ ಸುಬ್ರಹ್ಮಣ್ಯಂ ಹಂಭಜೆ. ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನೇ ನಮಃ. ಹುಲಿಗೋರು ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಪಂದವಾರಪಲ್ಲಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರ್ತಕ್ಕಂತಹ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ನೂತನವಾಗಿರತಕ್ಕಂತಹ ಒಂದು ರಥವನ್ನ ಏರ್ಪಡಿಸಲಾಗಿದೆ. ಆದ್ದರಿಂದ ಈ ದಿನ ಆಡಿ ಕೃತಿಕೋತ್ಸವದ ಅಂಗವಾಗಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಬಾಲಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಬೆಳಿಗ್ಗೆ ಪ್ರಾತಃ ಕಾಲದಿಂದ ಫಲಪಂಚಾಮೃತ ಅಭಿಷೇಕಗಳು, ಹಾಗೆ ನಾಗಾರಾಧನೆ ಇರ್ತಕ್ಕಂತಹ ನಾಗದೇವತೆಗಳಿಗೆಲ್ಲ ಫಲಪಂಚಾಮೃತ ಅಭಿಷೇಕ ಹಾಗೂ ಮಂಗಲ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ಅವರ ತಿರು ಕಲ್ಯಾಣ ಮಹೋತ್ಸವವನ್ನು ಏರ್ಪಡಿಸಲಾಗಿದ್ದು, ಈ ದಿನ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ಕಲ್ಯಾಣೋತ್ಸವ ಎಲ್ಲ ನೆರವೇರಿದೆ. ಈಗ ಸ್ವಾಮಿ ಅವರಿಗೆ ಅಷ್ಟಾಕಲ ನಾಗದೇವತಾ ಪ್ರೀತಿ ನಾಗರಂಜನೆ ಮೌರ್ಯ ರಾಗಂ ಸಮರ್ಪಯಾಮಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಪ್ರೀತಿ ಜಂಟೀಶ್ವರಂ. ಶಂಕರಾಭರಣ ದೇವತಾ ಪ್ರೀತಿ ಶಂಕರಾಭರಣಂ. ಗ್ರಾಮೇ ಸ್ಥಿತ ವಿದ್ಯಾರ್ಥೀನಾಂ ಸದ್ವಿದ್ಯಾ ಪಾರಂಗತಾ ಸಿದ್ಧಿರಸ್ತು ಪೂಜಾ ಸ್ಥಾಪತಿ ಮಹಾಂತ ಪ್ರಾಪ್ತಯಂತು. ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೇಶಾಃ. ಸುಖಿನೋ ಭವಂತು. ಪರ್ಜನ್ಯ ಪೃಥಿವೇ ಸಸ್ಯಶಾಲಿನಿ ದೇಶೋ ಬ್ರಾಹ್ಮಣ ಸಂತನಿರ್ಭಯಾಃ. ದೇವಂದು ಶರಣಾಂ ಶಿವಂ ಸತ್ಯ ಗೀತಾ ಸಮಸ್ತ ಸರ್ವಮಂಗಲಾನಿ ಭವಂತು. ಸ್ವಾಮಿ ದೇವತಾ ಪ್ರೀತಿ ಹರಿವರಾಸನಂ ಕೀರ್ತನಂ ಪ್ರಥಮ ಚರಣಂ. ಪ್ರಮುಖ ಬೀದಿಗಳಲ್ಲಿ ರಥೋತ್ಸವವನ್ನ ಮಾಡಿ ಸಂಜೆ ಮಾಧ್ಯಾಹ್ನಿಕವಾಗಿ ಪ್ರಸಾದವನ್ನೆಲ್ಲ ಸಂತರ್ಪಣೆಯನ್ನೆಲ್ಲ ಮಾಡಲಾಗಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವದ್ಭಕ್ತರು ಬಂದು ಶ್ರೀ ವಲ್ಲಿ ದೇವಸೇನೆಯ ಸಮೇತ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಈ ಒಂದು ಬಾಲಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಕಲ್ಯಾಣೋತ್ಸವ ಪ್ರಯುಕ್ತ ಲೋಕ ಸಮಸ್ತ ಜನತೆಗೆ, ಈ ವ್ಯಾಪ್ತಿ ಎಲ್ಲ ಜನಸಾಮಾನ್ಯರಿಗೆ ಈ ಕಲ್ಯಾಣೋತ್ಸವ ಮಾಡುವಂತ ಒಂದು ಚೌಕಟ್ಟಿ ಮತ್ತು ಈ ಒಂದು ಶ್ರೀನಿವಾಸ ಅವರ ಬಾಧ್ಯತೆಯಲ್ಲಿ ದೇವರ ಆಶೀರ್ವಾದ ಎಲ್ಲ ಭಕ್ತಾದಿಗಳು ಯಾವ ರೀತಿ ಒಂದು ಸದ್ವಿನಿಯೋಗಕ್ಕೆ ಸಂಕಲ್ಪ ಸಿಗುತ್ತೆ. ಹೌದು, ಖಂಡಿತ. ಯಾಕೆ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಅಂತ ಹೇಳಿದ್ರೆ ಸರ್ಪದೇವತೆಗಳಿಗೆಲ್ಲ ಅಧಿಪತಿ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಇಲ್ಲಿ ಇರತಕ್ಕಂಥದ್ದು ಎಲ್ಲ ಬರೀ ಹಳ್ಳಿಗಳೇನೆ. ಎಲ್ಲಾ ರೈತಾಪಿ ವರ್ಗದವರು ಏನೋ ಒಂದು ಕಾರಣಗಳಿಂದ ಒಂದು ಹಾವು ತೊಂದರೆ ಮಾಡಿರ್ತಾರೆ. ಮನೆ ಹತ್ರ ಬಂದಿರೋದು, ಹೊಲದ ಹತ್ರ ಬಂದಿರೋದು, ಇಲ್ಲ ತೋಟದ ಹತ್ರ ಬಂದಿರೋದೆಲ್ಲ ಸಂಘರ್ಷಣಾನ್ಮ ವಾಸುದೇವಾನ್ಮ ಪ್ರದ್ಯುಮ್ನಾನ್ಮ ಅನಿರುದ್ಧಾನ್ಮ ಪುರುಷೋತ್ತಮಾನ್ಮ ದಕ್ಷಿಣಾನ್ಮ ನರಸಿಂಹಾನ್ಮ ಅಚ್ಯುತಾನ್ಮ ನೃಪೇಂದ್ರಾಯನ್ಮ ಶ್ರೀಕೃಷ್ಣ ನಮಃ. ಶ್ರೀ ವಲ್ಲಿ ದೇವಸೇನಾ ಸಮೇತ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿನೇ ನಮಃ. ಅಷ್ಟೋತ್ತರ ಶತರುಭ್ಯ ನಮಃ. ವಿಷ್ಣಾರ್ಚನೆ ಪುರುಷಾನ್ ಸಮರ್ಪಯಾಮಿ. ದಿವ್ಯಾಭಿರಮಣ ಧೂಪಂ.
పాదనమని ఒకసారి గోవిందో సద్గురు తాతయ్య నీ పాదమే ఇది గోవిందో అమరనారాయణ స్వామి పాదనమని ఒకసారి గోవిందో మనకు జన్మనిచ్చిన తల్లి పాదనమని ఒకసారి గోవిందో హరినమప్ప హరిపతి నిలయం సుబ్రహ్మణ్యం అహం బడే. అందరూ కూడా సుబ్రహ్మణ్యేశ్వర స్వామిని ప్రార్థన చేసుకోండి. ఎవరింట్లో పెళ్ళైంది లేదో వాళ్ళందరూ ఇంట్లో అందరూ కూడా పెళ్లి కావాలి. ఎవరికి బిడ్డలైంది లేదో వాళ్ళకి అన్ని బిడ్డలు కావాలి. అలాగే చర్మ రోగాలు ఏమైనా ఉంటే కూడా అదన్నీ నివారణ చేయాలి. అదే భూమికి సంబంధపట్టంత ఏమైనా వ్యాజ్యాలు ఏమైనా ఉంటే కూడాను అదన్నీ నివారణ కావాలని కూడా అందరూ కూడా ప్రార్థన చేసుకోండి. ఇంకా ఇప్పుడు అష్టావధాన సేవ వాక్య సేవ అవుతుంది. ఓం మహాగణపతి దేవత ప్రీత్యే హంసధ్వని రాగం వాతాపి గణపతి ప్రథమ